ಸ್ವಲ್ಪ ಈ ವಿಡಿಯೋನ ನೋಡಿ. 1966ರಲ್ಲಿ ಬಾಯರ್ ಎಂಬ ಜರ್ಮನ್ ಕಂಪನಿಯ ಸೈಂಟಿಸ್ಟ್ಗಳು ಫೈಂಡ್ ಔಟ್ ಮಾಡಿದ್ದಂತಹ ಡ್ರಗ್ ಇದು. ಈಗೇನ್ ನೀವು ಆಸ್ಪಿರನ್ ಅನ್ನುವಂತಹ ಟ್ಯಾಬ್ಲೆಟ್ ನ ಕನ್ಸ್ಯೂಮ್ ಮಾಡ್ತಿರಲ್ಲ, ಅದನ್ನ ಕೂಡ ಇದೇ ಬಾಯರ್ ಕಂಪನಿ ಫೈಂಡ್ ಔಟ್ ಮಾಡಿತ್ತು. ಅಟ್ ದಟ್ ಟೈಮ್ ಮನುಷ್ಯನಲ್ಲಿರುವಂತಹ ಬ್ಲಡ್ ಪ್ರೆಷರ್ ನ ಕಡಿಮೆ ಮಾಡುವ ಸಲುವಾಗಿ ವಿಜ್ಞಾನಿಗಳು ಈ ಡ್ರಗ್ ನ ಕ್ರಿಯೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದರ ಮೇಲೆ ಅವ್ರಿಗೆ ತುಂಬಾನೇ ಹೋಪ್ಸ್ ಇತ್ತು ಕೂಡ. ಆದ್ರೆ ಅದೇ ಡ್ರಗ್ ಜನರ ಮೇಲೆ ಟೆಸ್ಟ್ ಮಾಡಿದಾಗ ಥಿಂಗ್ಸ್ ವೆಂಟ್ ವೆರಿ ರಾಂಗ್. ಈ ಡ್ರಗ್ ಮನುಷ್ಯನಲ್ಲಿ ಸೆಡೇಷನ್, ನಿದ್ರಾವಸ್ಥೆಯನ್ನ ಉಂಟು ಮಾಡ್ತು. ಬ್ಲಡ್ ಪ್ರೆಷರ್ ಡೇಂಜರಸ್ ಲೆವೆಲ್ಗೆ ಹೋಯ್ತು. ಹ್ಯೂಮನ್ ಬಾಡಿಯನ್ನ ಶಟ್ ಡೌನ್ ಸ್ಟೇಟ್ಗೆ ತಗೊಂಡು ಹೋಗ್ತಾ ಇತ್ತು. ಇಷ್ಟೆಲ್ಲ ಸಮಸ್ಯೆಯನ್ನ ಅಬ್ಸರ್ವ್ ಮಾಡಿದ್ಮೇಲೆ ಸೈಂಟಿಸ್ಟ್ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ, ದಟ್ ಈಸ್ ಓಕೆ, ದಿಸ್ ಇಸ್ ನಾಟ್ ಸೇಫ್ ಫಾರ್ ಹ್ಯೂಮನ್ಸ್, ಲೆಟ್ ಸ್ಟಾಪ್ ಅಂತ. ಆದ್ರೆ ಮಿರಾಕಲ್ ಅನ್ನೋ ಹಾಗೆ ಈ ಡ್ರಗ್ ಪ್ರಾಣಿಗಳ ಮೇಲೆ ತುಂಬಾನೇ ಚೆನ್ನಾಗಿ ವರ್ಕೌಟ್ ಆಯ್ತು. ಎಸ್ಪೆಷಲಿ ಲಾರ್ಜ್ ಅನಿಮಲ್ಸ್ ಆದಂತಹ ಕುದುರೆ, ಹಸು, ಜಿಂಕೆ ಇವುಗಳ ಸರ್ಜರಿ ಟೈಮ್ ನಲ್ಲಿ ಆ ಪ್ರಾಣಿಗಳನ್ನ ಕಾಮ್ ಮಾಡೋದಕ್ಕೆ ಈ ಡ್ರಗ್ ಯೂಸ್ ಆಯ್ತು. ಸೊ ಟುಡೇ ಝೆಲಜಿನ್ ಒಂದು ಲೀಗಲ್ ವೆಟರ್ನರಿ ಮೆಡಿಸಿನ್ ಆಗಿ ರಾಂಪಾನ್ ಮತ್ತು ಅನಸರ್ಡ್ ಎಂಬ ಬ್ರ್ಯಾಂಡ್ ನೇಮ್ಗಳಿಂದ ಸೇಲ್ ಆಗ್ತಾ ಇದೆ. ಹಾಗಾದ್ರೆ ಹ್ಯೂಮನ್ ಕನ್ಸಂಪ್ಷನ್ಗೆ ರಿಜೆಕ್ಟ್ ಮಾಡಲಾಗಿದ್ದಂತಹ ಈ ಡ್ರಗ್ ರಸ್ತೆಗಳಲ್ಲಿ ಹೇಗೆ ಬಳಕೆ ಆಗ್ತಾ ಇದೆ ಅನ್ನುವಂತಹ ಡೌಟ್ಸ್ ನಿಮಗೂ ಕೂಡ ಬರ್ಬೋದು. ಈ ಸ್ಟೋರಿ ಪ್ಯಾರ್ಟೋರಿಕೋ ಎಂಬ ಕೆರೆಬಿಯನ್ ಐಲ್ಯಾಂಡ್ ನಿಂದ ಸ್ಟಾರ್ಟ್ ಆಗತ್ತೆ. ಅಲ್ಲಿನ ಡ್ರಗ್ ಯೂಸರ್ಸ್ ಏನಿದ್ರು ಅವರು ಝೈಲಾಜಿನ್ ಡ್ರಗ್ ನ ಜೊತೆಗೆ ಹೆರೋಯಿನ್ ಡ್ರಗ್ ನ ಮಿಕ್ಸ್ ಮಾಡಿ ಅಲ್ಲಿನ ಸ್ಟ್ರೀಟ್ ಗಳಲ್ಲಿ ಸೇಲ್ ಮಾಡ್ತಾ ಇದ್ರು. ಸೊ ದಟ್ ಡ್ರಗ್ ಗಾಟ್ ನಿಕ್ ನೇಮ್ ಆಸ್ ಅನಸ್ತೇಶಿಯಾ ದಿ ಕ್ಯಾಬಾಯೋ. ಅಲ್ಲಿನ ಒಂದು ಪಾಪ್ಯುಲರ್ ಸ್ಟ್ರೀಟ್ ಇತ್ತು ಎಲ್ ಕಾಂಬಿಟೋ ಅಂತ. ಸೊ ಎಲ್ ಕಾಂಬಿಟೋ ಮೀನ್ಸ್ ಸ್ಮಾಲ್ ಕೋಂಬೋ ಅಂತ. ಅದರಲ್ಲಿ ಕೊಕೈನ್, ಹೆರೋಯಿನ್ ಮತ್ತು ಝೈಲಾಜಿನ್ ಇಷ್ಟು ಡ್ರಗ್ ಗಳನ್ನ ಮಿಕ್ಸ್ ಮಾಡಿ ಲೋ ಪ್ರೈಸ್ ಗೆ ಸೇಲ್ ಮಾಡ್ತಾ ಇದ್ರು. ಹೀಗೆ ಸೇಲ್ ಆಗ್ತಾ ಆಗ್ತಾ ಕಂಪ್ಲೀಟ್ USA ಗೆ ಈ ಡ್ರಗ್ ಸ್ಪ್ರೆಡ್ ಆಯ್ತು. 2006ರಲ್ಲಿ ಡ್ರಗ್ ಸ್ಯಾಂಪಲ್ ಡಿಟೆಕ್ಟ್ ಮಾಡಬೇಕಾದ್ರೆ ಅದರಲ್ಲಿ ಝೈಲಾಜಿನ್ ಅನ್ನುವಂತಹ ಕಾಂಟೆಂಟ್ ಇದೆ ಅನ್ನೋದು USA ಗೆ ಗೊತ್ತಾಯ್ತು. ಅಂಡ್ ಇನ್ ದ ಇಯರ್ 2022 ಅಮೆರಿಕಾಸ್ ಡ್ರಗ್ ಎನ್ಫೋರ್ಸ್ಮೆಂಟ್ ಅಡ್ಮಿನಿಸ್ಟ್ರೇಷನ್ DEA ಅಮೆರಿಕಾದ 48 ಸ್ಟೇಟ್ ಗಳಲ್ಲಿ ಝೈಲಾಜಿನ್ ಡ್ರಗ್ ಜೊತೆಗೆ ಇನ್ನೊಂದು ಪವರ್ಫುಲ್ ಡ್ರಗ್ ಫೆಂಟನಿಲ್ ಮಿಕ್ಸ್ ಆಗಿದೆ ಅನ್ನೋದನ್ನ ಫೈಂಡ್ ಔಟ್ ಮಾಡ್ತು. ಈ ಡ್ರಗ್ ತುಂಬಾನೇ ಚೀಪ್ ಆಗಿ ಸಿಗ್ತಾ ಇತ್ತು. 1 kg ಝೈಲಾಜಿನ್ ಪೌಡರ್ ಜಸ್ಟ್ $6 to $20 ಒಳಗಡೆ ಸಿಗ್ತಾ ಇತ್ತು. ಇನ್ ಇಂಡಿಯನ್ ರುಪೀಸ್ ಇಟ್ಸ್ ಜಸ್ಟ್ ಅರೌಂಡ್ 500 rupees to 1700 rupees. On the other hand, fentanyl is very expensive drug. ಸೊ ಡ್ರಗ್ ಡೀಲರ್ಸ್ ಏನ್ ಮಾಡ್ತಾ ಇದ್ರು ಅಂದ್ರೆ ಚೀಪ್ ಆಗಿ ಸಿಗ್ತಾ ಇದ್ದಂತಹ ಝೈಲಾಜಿನ್ ಜೊತೆಗೆ ಫೆಂಟನಿಲ್ ನ ಮಿಕ್ಸ್ ಮಾಡಿ ಸೇಲ್ ಮಾಡ್ತಾ ಇದ್ರು ಅಟ್ ಲೆಸ್ ಕಾಸ್ಟ್ ಮೋರ್ ಪ್ರಾಫಿಟ್. ಈ ಡ್ರಗ್ ನ ಎಫೆಕ್ಟ್ ಹೆಚ್ಚು ಟೈಮ್ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಫೆಂಟನಿಲ್ ನ ಎಫೆಕ್ಟ್ ಅರೌಂಡ್ 30 minutes ಇದ್ರೆ ಹೆರೋಯಿನ್ ನ ಎಫೆಕ್ಟ್ 4 ರಿಂದ 5 ಗಂಟೆವರೆಗೆ ಇರುತ್ತೆ. ಒಮ್ಮೆ ಅದಕ್ಕೆ ಅಡಿಕ್ಟ್ ಆದ್ರೆ ಹೆಚ್ಚು ಟೈಮ್ ಅಂಡ್ ಎಫೆಕ್ಟ್ ಇರುವಂತಹ ಡ್ರಗ್ ಬೇಕಾಗತ್ತೆ. ಸೊ ಝೈಲಾಜಿನ್ ಈ ಸೆಡೇಷನ್ ಟೈಮ್ ಅನ್ನ ಇನ್ನೂ ಕೂಡ ಹೆಚ್ಚಿಸುತ್ತೆ. ಇನ್ನೊಂದು ಡೇಂಜರಸ್ ವಿಷಯ ಏನಂದ್ರೆ USA ನಲ್ಲಿ ಇತ್ತೀಚಿನವರೆಗೂ ಕೂಡ ಝೈಲಾಜಿನ್ ಅನ್ನ ಇಷ್ಟೇ ಕ್ವಾಂಟಿಟಿಯಲ್ಲಿ ಪರ್ಚೇಸ್ ಮಾಡಬೇಕು ಅನ್ನುವಂತಹ ಯಾವುದೇ ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ. ಅಂದ್ರೆ ಯಾರೇ ಎಷ್ಟೇ ಬೇಕಾದ್ರೂ ಈ ಸಬ್ಸ್ಟೆನ್ಸ್ ನ ತುಂಬಾ ಈಸಿಯಾಗಿ ಪರ್ಚೇಸ್ ಮಾಡಬಹುದು. ನಮ್ಮ ದೇಹದಲ್ಲಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅನ್ನುವಂತಹ ಒಂದು ಸಿಸ್ಟಮ್ ಇರುತ್ತೆ. ಅಂದ್ರೆ ನಿಮ್ಮ ಬ್ರೈನ್ ಮತ್ತು ಸ್ಪೈನಲ್ ಕಾರ್ಡ್ ಒಟ್ಟಿಗೆ ಕೆಲಸ ಮಾಡುವಂತಹ ಒಂದು ಸಿಸ್ಟಮ್. ಇವು ನಿಮ್ಮ ಹಾರ್ಟ್ ಬೀಟ್, ಬ್ರೀದಿಂಗ್, ಮಸಲ್ ಮೂವ್ಮೆಂಟ್ ಎಲ್ಲವನ್ನ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಝೈಲಾಜಿನ್ ನೇರವಾಗಿ ಈ ಸಿಸ್ಟಮ್ ಮೇಲೆ ಅಟ್ಯಾಕ್ ಮಾಡೋದ್ರಿಂದ ನಿಮ್ಮ ಬ್ರೈನ್ ಸ್ಲೋ ಆಗುತ್ತೆ. ಈ ಡ್ರಗ್ ನಿಮ್ಮ ಬ್ರೈನ್ ನಲ್ಲಿರುವಂತಹ ಮುಖ್ಯ ಕೆಮಿಕಲ್ ನ ಕಂಟ್ರೋಲ್ ಮಾಡುತ್ತೆ. ಹೇಗಂದ್ರೆ ಫಾರ್ ಎಕ್ಸಾಂಪಲ್ ಈ ಕೆಮಿಕಲ್ ಏನಿವೆ ನಿಮ್ಮ ಬ್ರೈನ್ ನ ಅಲರ್ಟ್ ಸಿಗ್ನಲ್ ಅಂತ ಅನ್ಕೊಳ್ಳಿ. ಸೊ ಝೈಲಾಜಿನ್ ಇವುಗಳನ್ನ ಆಫ್ ಮಾಡಿದಾಗ ನಿಮ್ಮ ಬ್ರೈನ್ ಶಟ್ ಡೌನ್ ಆಗುವಂತಹ ಸ್ಥಿತಿಗೆ ಹೋಗುತ್ತೆ. ಶಟ್ ಡೌನ್ ಅಂದ್ರೆ ಗೊತ್ತಲ್ವಾ, ಬ್ರೈನ್ ಏನು ಕೂಡ ವರ್ಕ್ ಆಗದೆ ಇರುವಂತಹದ್ದು. ನೆಕ್ಸ್ಟ್ ನಿಮ್ಮ ಹಾರ್ಟ್ ರೇಟ್ ಡೇಂಜರಸ್ ಲೆವೆಲ್ಗೆ ಕಡಿಮೆ ಆಗುತ್ತೆ. ನಿಮ್ಮ ಬ್ಲಡ್ ಪ್ರೆಷರ್ ಕೂಡ ತೀವ್ರ ಮಟ್ಟಕ್ಕೆ ಇಳಿಯುತ್ತೆ ಅಂಡ್ ಬ್ರೀದಿಂಗ್ ಕೂಡ ಸ್ಲೋ ಆಗುತ್ತೆ. ಉಸಿರಾಟ ತುಂಬಾ ಕಡಿಮೆ ಆದ್ರೆ ಬಾಡಿಗೆ ಆಕ್ಸಿಜನ್ ಸರಿಯಾಗಿ ಸಿಗೋದಿಲ್ಲ. ಸೊ ಇದು ಜನರು ಸಾಯೋದಿಕ್ಕೆ ಮೇನ್ ರೀಸನ್ ಆಗತ್ತೆ. ಹಾಗಾದ್ರೆ ಇದೆಲ್ಲದರ ರಿಸಲ್ಟ್ ಏನು? ಒಬ್ಬ ವ್ಯಕ್ತಿ ಡೀಪ್ ಅನ್ರೆಸ್ಪಾನ್ಸಿವ್ ಸ್ಥಿತಿಗೆ ಹೋಗ್ತಾನೆ. ಅವನ ಮಸಲ್ ನಲ್ಲಿ ಯಾವುದೇ ರೀತಿಯಾದಂತಹ ಬಲ ಇರೋದಿಲ್ಲ, ಯಾವುದೇ ವಾಯ್ಸ್, ಯಾರದೇ ಟಚ್ಗೂ ಕೂಡ ಯಾವುದೇ ರಿಯಾಕ್ಷನ್ಸ್ ಇರೋದಿಲ್ಲ. ಕಣ್ಣು ಓಪನ್ ಆಗೇ ಇರುತ್ತೆ, ಬಾಡಿ ನಿಂತಲ್ಲೇ ಇರುತ್ತೆ. ಅದು ಬಿಟ್ರೆ ಬೇರೇನು ಮೂವ್ಮೆಂಟ್ಸ್ ಗಳು ಇರೋದಿಲ್ಲ. ಎಕ್ಸಾಕ್ಟ್ಲಿ ದೇ ಲುಕ್ ಲೈಕ್ ಅ ಝೋಂಬಿ. ಅವನನ್ನ ನೋಡಿದ್ರೆ ಅವನು ಜೀವಂತ ಇದಾನ ಇಲ್ವಾ ಅನ್ನೋ ಡೌಟ್ಸ್ ಬರುತ್ತೆ. ಸೊ ಇದಕ್ಕೇನೆ ಝೋಂಬಿ ಡ್ರಗ್ ಅನ್ನುವಂತಹ ನಿಕ್ ನೇಮ್ ಬಂದಿರೋದು. ಇದು ಒಂದು ಕಡೆ ಸಮಸ್ಯೆ ಆದ್ರೆ ಈ ಪ್ರಾಬ್ಲಮ್ಸ್ ಗಳಿಗೆ ಆಂಟಿಡೋಟ್, ವಿಷ ಅಥವಾ ಡ್ರಗ್ ನ ಎಫೆಕ್ಟ್ ನ ಕಂಟ್ರೋಲ್ ಮಾಡುವಂತಹ ಮೆಡಿಸಿನ್ ಇಲ್ಲ. ನೀವು ನ್ಯಾಲೋಕ್ಸೋನ್ ಬಗ್ಗೆ ಕೇಳಿರ್ಬೋದು. ಇದು ಓವರ್ ಡೋಸ್ ಅನ್ನ
ತಕ್ಷಣ ರಿವರ್ಸ್ ಮಾಡತ್ತೆ. ಆದ್ರೆ ಝೈಲಜಿನ್ಗೆ 4 ಸೋನ್ ಕೆಲಸ ಮಾಡೋದಿಲ್ಲ. ಆಸ್ ಆಫ್ 2023 ಅಕಾರ್ಡಿಂಗ್ ಟು FDA, ಮಾನವರಲ್ಲಿ ಝೈಲಜಿನ್ ಪಾಯ್ಸನಿಂಗ್ ಯಾವುದೇ ರೀತಿಯಾದಂತಹ ಆಂಟಿಡೋಟ್ ಇಲ್ಲ. ಇಂತಹ ಕೇಸ್ಗಳಲ್ಲಿ ಡಾಕ್ಟರ್ಸ್ ಆಕ್ಸಿಜನ್, IV ಫ್ಲೂಯಿಡ್ಸ್ ಗಳನ್ನ ಕೊಡ್ತಾರೆ. ಹಾರ್ಟ್ ರೇಟ್, ಬ್ಲಡ್ ಪ್ರೆಷರ್, ಬ್ರೀದಿಂಗ್ ರೇಟ್, ಬಾಡಿ ಟೆಂಪರೇಚರ್ ಅನ್ನ ಮಾನಿಟರ್ ಮಾಡ್ತಾರೆ ಅಂಡ್ ವೇಟ್ ಮಾಡ್ತಾರೆ. ದಟ್ಸ್ ಇಟ್, ನೋ ಮೋರ್ ಸೊಲ್ಯೂಷನ್ಸ್. ಇನ್ನೊಂದು ಕಡೆ ಸ್ಕಿನ್ ಝೈಲಜಿನ್ ಅನ್ನ ತುಂಬಾ ಭಯಾನಕವಾಗಿಸುವಂತಹ ಪಾರ್ಟ್. ಈ ಡ್ರಗ್ ಅನ್ನ ಡೈಲಿ ಬಳಸೋರ್ಗೆ ದೇಹದಲ್ಲಿ ದೊಡ್ಡ ದೊಡ್ಡ ಓಪನ್ ವೂಂಡ್ಸ್ ಗಳು ಕಾಣಿಸ್ಕೊಳ್ಳುತ್ತೆ. ಈ ಗಾಯಗಳು ಚರ್ಮ ಕೊಳೆಯುತ್ತಿರುವ ಹಾಗೆ ಕಾಣಿಸುತ್ತೆ. ಶಾಕಿಂಗ್ ವಿಷಯ ಏನ್ ಗೊತ್ತಾ, ಈ ಗಾಯಗಳು ಇಂಜೆಕ್ಷನ್ ಮಾಡಿದ ಸ್ಥಳದಲ್ಲೇ ಮಾತ್ರ ಬರೋದಿಲ್ಲ, ದೇಹದ ಎಲ್ಲಾ ಕಡೆ ಕೂಡ ಬರುತ್ತೆ. ಕೈ, ಕಾಲು, ಬೆನ್ನು ಎಲ್ಲಾ ಕಡೆ. ಸ್ಮಾರ್ಟ್ ಮಾಡಿದವರು, ಸ್ಮೋಕ್ ಮಾಡಿದವರು ಯಾರನ್ನ ಕೂಡ ಇದು ಬಿಡೋದಿಲ್ಲ. ಈ ಸಮಸ್ಯೆ ಎಲ್ರಿಗೂ ಕೂಡ ಕಾಣಿಸ್ಬೋದು. ಆದ್ರೆ ಯಾಕೆ ಹೀಗಾಗತ್ತೆ? ಅಕಾರ್ಡಿಂಗ್ ಟು ದ ಸೈಂಟಿಸ್ಟ್, ಈ ಡ್ರಗ್ ರಕ್ತನಾಳಗಳನ್ನ ತುಂಬಾ ಬಿಗಿಯಾಗಿ ಕುಗ್ಗಿಸುತ್ತೆ. ಸರಳವಾಗಿ ಹೇಳ್ಬೇಕಂದ್ರೆ ರಕ್ತ ಸರಿಯಾಗಿ ದೇಹದ ಭಾಗಗಳಿಗೆ ಹೋಗುದಿಲ್ಲ. ರಕ್ತ ಹರಿದಿದ್ರೆ ಏನಾಗುತ್ತೆ? ಆ ಭಾಗದ ಟಿಶ್ಯೂ ನಿಧಾನವಾಗಿ ಸಾಯತ್ತೆ. 2015 USA ನಲ್ಲಿ ಝೈಲಜಿನ್ 149 ಟೈಮ್ಸ್ ಡ್ರಗ್ ಲ್ಯಾಬ್ ರಿಪೋರ್ಟ್ ಗಳಲ್ಲಿ ಕಾಣಿಸಿಕೊಂಡಿತ್ತು. 2021ರಲ್ಲಿ ಆಲ್ಮೋಸ್ಟ್ 8938 ನಂಬರ್ಗೆ ಜಂಪ್ ಆಗಿತ್ತು. ರಫ್ಲಿ 60 ಟೈಮ್ಸ್ 6 ಇಯರ್ಸ್ ಅಲ್ಲಿ ಜಂಪ್ ಆಗಿತ್ತು. ಅಂಡ್ ಯುನೈಟೆಡ್ ಕಿಂಗ್ಡಮ್ ಮೇ 2022 43 ವರ್ಷದ ವ್ಯಕ್ತಿ ಕೊಲಾಪ್ಸ್ ಆಗ್ತಾರೆ, ಗೊತ್ತಿಲ್ಲದೆ ಝೈಲಜಿನ್ ಮತ್ತು ಫೆಂಟನಿಲ್ ನ ಮಿಕ್ಸ್ ಮಾಡಿ ಕನ್ಸ್ಯೂಮ್ ಮಾಡಿ. ಇದು UK ಯಲ್ಲಿ ಫಸ್ಟ್ ಕನ್ಫರ್ಮ್ಡ್ ಡೆತ್ ಆಗಿತ್ತು. ಸೊ ಸಾಕಷ್ಟು ಭಾಗಗಳಲ್ಲಿ ಇದನ್ನ ಗೊತ್ತಿದ್ದೇ ತಗೋತಾ ಇದ್ದಾರೆ. ಇದೆಲ್ಲ ಆಗ್ಬೇಕಾದ್ರೆ ಮಾರ್ಕೆಟ್ಗೆ ಈ ಡ್ರಗ್ ಹೇಗ್ ಬಂತು? ಚೀನಾದ ಕೆಮಿಕಲ್ ಸಪ್ಲೈಯರ್ಸ್ ಇದಕ್ಕೆ ದೊಡ್ಡ ರೂಟ್. ಝೈಲಜಿನ್ ಪೌಡರ್ ಕೆಮಿಕಲ್ ಮ್ಯಾನುಫ್ಯಾಕ್ಚರ್ಸ್ ಹತ್ರ ಸಿಗತ್ತೆ, ಮೈನ್ಲಿ ಇನ್ ಚೈನಾ. ಇದನ್ನ ಆನ್ಲೈನ್ ಅಲ್ಲೂ ಕೂಡ ಬಲ್ಕ್ ಆಗಿ ತಗೋಬಹುದು. ನೆನ್ಪಿಡಿ, ಪ್ರೈಸ್ 1 ಕಿಲೋಗ್ರಾಮ್ಗೆ 500 ರೂಪೀಸ್ ಟು 1700 ರೂಪೀಸ್ ಇರುತ್ತೆ. ಈ ವಿಷಯವನ್ನ ಫುಲ್ ಕವರ್ ಮಾಡ್ಬೇಕಾದ್ರೆ ಸೆನ್ಸರ್ ಮಾಡ್ಬೇಕಾಗತ್ತೆ. ಸೊ ಸಪ್ಲೈ ಟಾಪಿಕ್ ನ ಸ್ವಲ್ಪ ಸ್ಕಿಪ್ ಮಾಡೋಣ. ಓಕೆ, ಇವಾಗ ಭಾರತದಲ್ಲಿ ಆಗ್ತಾ ಇರುವಂತಹ ವಿಚಾರಕ್ಕೆ ಬರೋಣ. ಚಂಡೀಗಢದ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಯ್ತು. ಒಬ್ಬ ಡೆಲಿವರಿ ಬಾಯ್ ಆಲ್ಮೋಸ್ಟ್ 2 ಗಂಟೆ ಪಾರ್ಕ್ ಹತ್ರ ತಲೆ ಬಗ್ಸಿ ನಿಂತ್ಕೊಂಡಿರ್ತಾನೆ. ಈ ವ್ಯಕ್ತಿಯನ್ನ ಮೆಡಿಕಲ್ ಚೆಕಪ್ಗೆ ತಗೊಂಡು ಹೋಗ್ತಾರೆ. ವಿಶೇಷ ಏನಂದ್ರೆ ಚಂಡೀಗಢದ ಯಾವುದೇ ಅಫಿಷಿಯಲ್ಸ್ ಡ್ರಗ್ ಇನ್ವಾಲ್ವ್ಮೆಂಟ್ ನ ಕನ್ಫರ್ಮ್ ಮಾಡಿಲ್ಲ. ಬೆಂಗಳೂರಿನ ನಿಟ್ಟೆ ಕಾಲೇಜ್ ಹತ್ರ ಒಬ್ಬ ವ್ಯಕ್ತಿ ಇದೇ ರೀತಿಯಾಗಿ ಸುಮಾರು ನಿಮಿಷ ನಿಂತ್ಕೊಂಡಿದ್ದಾನೆ. ಇದು ಇದೇ ರೀತಿಯಾದಂತಹ ಒಂದು ಡ್ರಗ್ ನಿಂದ ಆಗಿರುವಂತಹದ್ದು ಅನ್ನುವಂತಹ ಒಂದು ವಿಡಿಯೋ ಸಖತ್ತಾಗಿ ವೈರಲ್ ಆಯ್ತು. ಸೋಷಿಯಲ್ ಮೀಡಿಯಾದಲ್ಲಿ ಇದೊಂದು ಟ್ರೆಂಡ್ ಕೂಡ ಆಯ್ತು. ಇದರ ಬಗ್ಗೆ ಬೆಂಗಳೂರಿನ ಪೊಲೀಸ್ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾರೆ. ಪೊಲೀಸ್ ಆತನನ್ನ ಐಡೆಂಟಿಫೈ ಮಾಡ್ತಾರೆ. ಆಗ ಗೊತ್ತಾಗತ್ತೆ ಅವನೊಬ್ಬ ಕೂಲಿ ಕಾರ್ಮಿಕ ಅಂತ. ಡಾಕ್ಟರ್ಸ್ ಗಳ ಎಕ್ಸಾಮಿನೇಷನ್ ಆದ ನಂತರ ರಿಸಲ್ಟ್ ಆತ ಯಾವುದೇ ಡ್ರಗ್ ಅನ್ನ ಸೇವಿಸಿಲ್ಲ ಅನ್ನೋದು ಕನ್ಫರ್ಮ್ ಆಗುತ್ತೆ. ಆ ವ್ಯಕ್ತಿ ಮಿಕ್ಸ್ಡ್ ಆಲ್ಕೋಹಾಲ್ ಅನ್ನ ಕನ್ಸ್ಯೂಮ್ ಮಾಡಿದಾನೆ, ವಿಚ್ ಇಸ್ ಡೇಂಜರಸ್ ಕಾಂಬಿನೇಷನ್. ಝೈಲಜಿನ್ ಭಾರತದಲ್ಲಿ ವೆಟರ್ನರಿ ಮೆಡಿಸಿನ್ ಅಲ್ಲಿ ಯೂಸ್ ಆಗ್ತಾ ಇದೆ, ಬಟ್ ಅದು ಲೀಗಲಿ. ನಾಟ್ ಓನ್ಲಿ ಇಂಡಿಯಾ, ಆಲ್ಮೋಸ್ಟ್ ಎವ್ರಿ ಕಂಟ್ರಿಗಳಲ್ಲಿ ಕೂಡ ಯೂಸ್ ಮಾಡ್ತಾ ಇದ್ದಾರೆ. ಆಸ್ ಆಫ್ ಏಪ್ರಿಲ್ 2026 ಯಾವುದೇ ಕೇಸ್ ಇದರ ಬಗ್ಗೆ ಇಂಡಿಯಾದಲ್ಲಿ ಇಲ್ಲ. ಬೆಂಗಳೂರು ಮತ್ತು ಚಂಡೀಗಢದ ಕೇಸ್ ಇದಕ್ಕೆ ಸಂಬಂಧನೇ ಪಟ್ಟಿಲ್ಲ. ಈ ವಿಡಿಯೋಗಳು ವೈರಲ್ ಆಗೋದಕ್ಕೆ ಒಂದು ಕಾರಣ ಇದೆ. ಎಲ್ಲೋ ಒಂದು ಕಡೆ ಆಗಿರುವಂತಹ ವಿಡಿಯೋಗಳನ್ನ ನಾವುಗಳು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ. ನಮ್ಮ ಹತ್ರದಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆದಾಗ ಇದು ಅದೇ ಆಗಿರ್ಬೋದು ಅನ್ಕೊಂಡು ವೈರಲ್ ಕೂಡ ಮಾಡ್ತೀವಿ. ಇನ್ನೊಂದು ಕಡೆ ಇದರ ಬಗ್ಗೆ ಜನಗಳಿಗೆ ಅವೇರ್ನೆಸ್ ಕೊಡ್ಬೇಕಾಗಿರುವಂತಹ ಇನ್ಫ್ಲುಯೆನ್ಸರ್ಸ್ ಬೇಸಿಕ್ ರಿಸರ್ಚ್ ಕೂಡ ಮಾಡ್ದೇನೆ ವಿಡಿಯೋಗಳನ್ನ ಪಬ್ಲಿಷ್ ಮಾಡೋದ್ರಿಂದ ಜನ ಅದನ್ನ ಸತ್ಯ ಅಂತ ನಂಬ್ತಾರೆ. ಸೊ ಯಾವುದೇ ನ್ಯೂಸ್ ಬಂದ್ರೂ ಕೂಡ ವೆರಿಫೈ ಮಾಡುವಂತಹ ಕೆಲಸಕ್ಕೆ ಮೊದಲು ಅಟೆನ್ಷನ್ ಕೊಡಿ. ಇದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ ನಲ್ಲಿ ಇನ್ಫ್ಲುಯೆನ್ಸರ್ಸ್ ಮಾಡ್ತಾ ಇರುವಂತಹ ಕಾಂಟೆಂಟ್ ಎಷ್ಟು ಜನರ ಮೇಲೆ ಹೇಗೆ ಎಫೆಕ್ಟ್ ಆಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೇನೆ. ದಯವಿಟ್ಟು ಚೆಕ್ ಮಾಡಿ. ದಟ್ಸ್ ಇಟ್ ಫಾರ್ ಟುಡೇ.